Hello friends, welcome back. Hope you are doing good. So as I told you in my last video that we will begin up with ancient history in the next video. So let's begin with it. So before going to ancient history, first of all you have to know what is history. History is nothing but a study of past. Study of past by the sources or remains or evidences. ಸೊ ಬೇಸಿಕಲಿ ಹಿಸ್ಟ್ರಿ ಏನಂತಂದರೆ ಇಟ್ ಈಸ್ ದ ಸ್ಟಡಿ ಆಫ್ ಪಾಸ್ಟ್. ಓಕೆ, ಆಮೇಲೆ ಫಾದರ್ ಆಫ್ ಹಿಸ್ಟ್ರಿ ಯಾರಿಗೆ ಕರೀತಾರೆ ಅಂತಂದರೆ Herodotus. He is known as father of history. Okay, this is brief about history. Okay, so ancient history. ಇವತ್ತು ಆನ್ಸೆಂಟ್ ಹಿಸ್ಟ್ರಿ ಸ್ಟಾರ್ಟ್ ಮಾಡೋಣ. ಆನ್ಸೆಂಟ್ ಹಿಸ್ಟ್ರಿ ಅಂತಂದರೆ ಪ್ರಾಚೀನ ಇತಿಹಾಸ. ಓಕೆ, ಸೊ ಆನ್ಸೆಂಟ್ ಹಿಸ್ಟ್ರಿ ನಾವು ಸ್ಟಡಿ ಮಾಡಬೇಕಪ್ಪ ಅಂತಂತಂದರೆ ನಮಗೆ ಏನೇನು ಮಟೀರಿಯಲ್ಸ್ ಬೇಕು. ಆನ್ಸೆಂಟ್ ಹಿಸ್ಟ್ರಿ ಸ್ಟಡಿ ಮಾಡಬೇಕಂತಂದರೆ ಜಸ್ಟ್ ಆರ್ಕಿಯಾಲಜಿ ಮೇಲೆ ಸ್ಟಡಿ ಮಾಡಲಿಕ್ಕಾಗಲ್ಲ, ಆಮೇಲೆ ಜಸ್ಟ್ ಲಿಟ್ರರಿ ಸೋರ್ಸ್ ಮೇಲೆ ಸ್ಟಡಿ ಮಾಡೋಕ್ಕಾಗಲ್ಲ. ಎರಡೂ ಬೇಕಾಗುತ್ತೆ. ಆರ್ಕಿಯಾಲಜಿಕಲ್ ಸೋರ್ಸಸ್ನೂ ಬೇಕು, ಲಿಟ್ರರಿ ಸೋರ್ಸಸ್ನೂ ಬೇಕು. ಸೊ ಆರ್ಕಿಯಾಲಜಿ ಈಸ್ ನಥಿಂಗ್ ಬಟ್ ಸ್ಟಡಿ ಆಫ್ ರಿಮೇನ್ಸ್. ಆರ್ಕಿಯಾಲಜಿ ಈಸ್ ನಥಿಂಗ್ ಬಟ್ ಸ್ಟಡಿ ಆಫ್ ರಿಮೇನ್ಸ್. ಸೊ ಮೊದಲಿನ ಜನ, ನಮ್ಮ ಪೂರ್ವಜರು ಏನಿದ್ರಲ್ಲ, ಅವರು ಯೂಸ್ ಮಾಡುವಂಥ ಮಟೀರಿಯಲ್ ರಿಮೇನ್ಸ್ ಏನಿದಾವಲ್ಲ, ಸೊ ಅವನ್ನ ಸ್ಟಡಿ ಮಾಡಿ ಹಿಸ್ಟ್ರಿನ ಎಲಾಬರೇಟ್ ಮಾಡೋದು, ಎಕ್ಸ್ಪ್ಲೇನ್ ಮಾಡೋದು, ಜಸ್ಟಿಫೈ ಮಾಡೋದು, ನಥಿಂಗ್ ಬಟ್ ಆರ್ಕಿಯಾಲಜಿ. ಓಕೆ, ಆರ್ಕಿಯಾಲಜಿಕಲ್ ಸೋರ್ಸಸ್ನಲ್ಲಿ ಏನೇನು ಬರ್ತವೆ ಅಂತಂದರೆ, ಸೊ ಇನ್ಸ್ಕ್ರಿಪ್ಷನ್ಸ್ ಫಸ್ಟ್ ಬರುತ್ತೆ. ಇನ್ಸ್ಕ್ರಿಪ್ಷನ್ಸ್, ಕಾಯಿನ್ಸ್ ಬರ್ತವೆ, ನೆಕ್ಸ್ಟ್ ಮಾನ್ಯುಮೆಂಟ್ಸ್ ಬರ್ತವೆ, ನೆಕ್ಸ್ಟ್ ಎಕ್ಸ್ಕ್ಯಾವೇಟೆಡ್ ಮಟೀರಿಯಲ್ಸ್ ಲೈಕ್ ಟೂಲ್ಸ್ ಆಗಿರ್ಬೋದು, ಓಕೆ, ವೆಪನ್ಸ್ ಆಗಿರ್ಬೋದು, ಆಮೇಲೆ ಫುಡ್ ಗ್ರೇನ್ಸ್ ಆಗಿರ್ಬೋದು, ನೆಕ್ಸ್ಟ್ ಡ್ವೆಲ್ಲಿಂಗ್ಸ್ ಇರ್ಬೋದು, ಎಕ್ಸೆಟ್ರಾ. ಓಕೆ, ಸೊ ಇವಿಷ್ಟು ಆರ್ಕಿಯಾಲಜಿಕಲ್ ಸೋರ್ಸಸ್ ನಮ್ಗೆ ಸಿಗ್ತಾವಲ್ಲ, ಇದರಿಂದ ನಾವು ಹಿಸ್ಟ್ರಿನ ಫ್ರೇಮ್ ಮಾಡ್ಬೋದು. ಇನ್ಸ್ಕ್ರಿಪ್ಷನ್ಸ್ ಏನಂತಂದರೆ ಶಾಸನಗಳು. ಓಕೆ, ಸೊ ಇನ್ಸ್ಕ್ರಿಪ್ಷನ್ನಲ್ಲಿ 3 ಟೈಪ್ಸ್ ಇರ್ತಾವೆ. ಒಂದು ರಾಜಾಜ್ಞ, ದಾನ ಶಾಸನ, ಮೂರನೇದು ಪ್ರಶಸ್ತಿ. ಸೊ ಇನ್ಸ್ಕ್ರಿಪ್ಷನ್ನಿಂದ ನಮ್ಗೆ ಏನು ಇನ್ಫಾರ್ಮೇಷನ್ ಸಿಗುತ್ತಂತಂದರೆ, ಆವಾಗಿನ ಜನ ಏನೇನು ಹ್ಯಾಬಿಟ್ಸ್ನ ಇಟ್ಕೊಂಡಿದ್ರು, ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದ್ದು, ಆಮೇಲೆ ಸಮ್ ಆಫ್ ದ ಗಾಡ್ ಹ್ಯಾಸ್ ಬಿನ್ ಮೆನ್ಷನ್ಡ್, ದೇವ್ರ ಹೆಸರು ಕೂಡ ಮೆನ್ಷನ್ ಮಾಡಿರ್ತಾರೆ. ಆಮೇಲೆ ರಾಜಾಜ್ಞ ಅಂತಂತಂದರೆ ರಾಯಲ್ ಆರ್ಡರ್. ಓಕೆ, ಕಿಂಗ್ಸ್, ಅವಾಗಿಂದ ಕಿಂಗ್ಸ್ ಏನಿದ್ರಲ್ಲ, ಅವರು ಏನೇನು ಆರ್ಡರ್ಸ್ಗಳನ್ನು ಫಾಲೋ ಮಾಡಿಸ್ತಿದ್ರು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನೇನಿದ್ದು. ನೆಕ್ಸ್ಟ್ ಬರೋದು ದಾನಶಾಸನಾಸ್ ಏನಂತಂತಂದರೆ, ಯಾವುದೋ ಒಂದು ವಿಲೇಜ್ ಕಿಂಗ್ ದಾನ ಮಾಡಿದರೆ ಅವನ್ನ ಚಾರ್ಟರ್ ಅಂತಂತಂದರೆ ಇಟ್ ಈಸ್ ಆನ್ ಅಗ್ರಿಮೆಂಟ್. ಓಕೆ, ಅಗ್ರಿಮೆಂಟ್ಸ್ ಮೂಲಕ ವಿಲೇಜ್ಗಳನ್ನು ದಾನ ಮಾಡ್ತಿದ್ರು. ಅವು ಇನ್ಸ್ಕ್ರಿಪ್ಷನ್ಸ್ ಮೇಲೆ ಬರೆದು ಹಾಕ್ತಿದ್ರು. ಸೊ ಅವಕ್ಕೆ ಏನಂತ ಕರೀತಾರೆ ಅಂತಂದರೆ ದಾನಶಾಸನ. ಸೊ ಪ್ರಶಸ್ತಿ ಏನಂತಂತಂದರೆ ಬೇಸಿಕಲಿ ಟು ಯುಲಜೈಸ್
ದ ಕಿಂಗ್ ಅಂತಂದರೆ ಯಾರು ಕಿಂಗ್ ಇರ್ತಿದ್ರಲ್ಲ ಅವರಿಗೆ ಪ್ರೇಸ್ ಮಾಡಲಿಕ್ಕೋಸ್ಕರ ಅವ್ರ ಬಗ್ಗೆ ಬರೆದಿರ್ತಿದ್ರು ಇನ್ಸ್ಕ್ರಿಪ್ಷನ್ಸ್ ಮೇಲೆ. ಇನ್ಸ್ಕ್ರಿಪ್ಷನ್ಸ್ ಅಂದರೆ ಶಾಸನಗಳು, ಅದರ ಮೇಲೆ ಏನು ಬರೆದಿರ್ತಿದ್ರಲ್ಲ ಕಿಂಗ್ ಬಗ್ಗೆ, ಅದಕ್ಕೇನಂತ ಕರೀತಾರೆ ಅಂತಂದರೆ ಪ್ರಶಸ್ತಿ. ಓಕೆ, ನೆಕ್ಸ್ಟ್ ಇನ್ಸ್ಕ್ರಿಪ್ಷನ್ಸ್. ಸ್ಟಡಿ ಆಫ್ ಇನ್ಸ್ಕ್ರಿಪ್ಷನ್ಸಿಗೆ ಏನಂತ ಕರೀತಾರೆ ಅಂತಂದರೆ ಸ್ಟಡಿ ಆಫ್ ಇನ್ಸ್ಕ್ರಿಪ್ಷನ್ಸ್, ಎಪಿಗ್ರಾಫಿ ಅಂತ ಕರೀತಾರೆ. ಸೊ ಆಲ್ರೆಡಿ ಕ್ವಶನ್ ಫ್ರೇಮ್ ಆಗಿದ್ದಾವೆ PC ಲೆವೆಲ್ ಕ್ವಶನ್ SDA. ಅದರಲ್ಲಿ ದ ಸ್ಟಡಿ ಆಫ್ ಇನ್ಸ್ಕ್ರಿಪ್ಷನ್ ಈಸ್ ಕಾಲ್ಡ್ ಆಸ್ ಎಪಿಗ್ರಾಫಿ. ಓಕೆ, ದಿಸ್ ಈಸ್ ಅಬೌಟ್ ಇನ್ಸ್ಕ್ರಿಪ್ಷನ್ಸ್. ಇನ್ಸ್ಕ್ರಿಪ್ಷನ್ಸ್ ಅಂದ್ರೇನು? ಶಾಸನಗಳು. ಅದರಲ್ಲಿ 3 ಟೈಪ್ಸ್ ಬರ್ತಾವೆ: ರಾಜಾಜ್ಞಾ, ದಾನಶಾಸನ, ಪ್ರಶಸ್ತಿ. ರಾಜಾಜ್ಞಾ ಅಂತಂದರೆ ರಾಯಲ್ ಆರ್ಡರ್, ಯಾರು ಕಿಂಗ್ ಇರ್ತಿದ್ರಲ್ಲ ಅವ್ರ ಆರ್ಡರ್ಸ್, ಅದರಲ್ಲಿ ಸ್ಕ್ರಿಪ್ಟೆಡ್ ಇರ್ತಿದ್ದು. ನೆಕ್ಸ್ಟ್ ದಾನಶಾಸನ ಅಂತಂದರೆ ಲ್ಯಾಂಡ್ ಚಾರ್ಟರ್ಸ್, ಕೈಂಡ್ ಆಫ್ ಲ್ಯಾಂಡ್ ಚಾರ್ಟರ್ಸ್. ವಿಲೇಜ್ನ ದಾನ ಮಾಡೋದು, ಯಾವುದಾದ್ರೂ ಯಾರಿಗೆ ದಾನ ಮಾಡಿರ್ತಿದ್ರಲ್ಲ ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡುತ್ತೆ. ನೆಕ್ಸ್ಟು ಪ್ರಶಸ್ತಿ ಏನಂತಂದರೆ ಟು ಯುಲಜೈಸ್ ದ ಕಿಂಗ್ ಬಗ್ಗೆ ಪ್ರೈಸ್ ಮಾಡೋದು, ಕೈಂಡ್ ಆಫ್ ಇಂಟ್ರೊಡಕ್ಷನ್. ಯಾವುದಾದ್ರೂ ಕಿಂಗಿಂದ ಒಂದು ಇಂಟ್ರೊಡಕ್ಷನ್. ಓಕೆ, ನೆಕ್ಸ್ಟ್ ಕಾಯಿನ್ಸ್ ಅಂದರೆ ಸ್ಟಡಿ ಆಫ್ ಕಾಯಿನ್ಸಿಗೆ ಏನಂತ ಕರೀತಾರೆ ಅಂದರೆ ಸ್ಟಡಿ ಆಫ್ ಕಾಯಿನ್ಸ್ ನ್ಯೂಮಿಸ್ಮ್ಯಾಟಿಕ್ಸ್ ಅಂತ ಕರೀತಾರೆ. ಸ್ಟಡಿ ಆಫ್ ಕಾಯಿನ್ಸ್ ಈಸ್ ನೋನ್ ಆಸ್ ನ್ಯೂಮಿಸ್ಮ್ಯಾಟಿಕ್ಸ್. ಸೊ ಇದು ಒಂದು ಆರ್ಕಿಯಾಲಜಿಕಲ್ ಸೋರ್ಸ್ ಆಗುತ್ತೆ, ಯಾಕಂದರೆ ಆವಾಗಿನ ಕಿಂಗ್ಸ್ ಏನಿದ್ರಲ್ಲ, ರಾಜರು ಏನಿದ್ರಲ್ಲ, ಸೊ ಅವರು ಮೋಡ್ ಆಫ್ ಎಕ್ಸ್ಚೇಂಜ್ ಆಗಿ ಕಾಯಿನ್ಸ್ಗಳನ್ನು ಯೂಸ್ ಮಾಡ್ತಿದ್ರು, ಸೀಲ್ಸ್ಗಳನ್ನು ಯೂಸ್ ಮಾಡ್ತಿದ್ರು. ಸೊ ಇವೆಲ್ಲ ಎದರ ಅಂಡರ್ ಬರ್ತಾವೆ ಅಂತಂದರೆ ಆರ್ಕಿಯಾಲಜಿಕಲ್ ಸೋರ್ಸಸ್, ಅದರಲ್ಲಿ ಕಾಯಿನ್ಸ್. ಸೊ ನೆಕ್ಸ್ಟ್ ಮಾನ್ಯುಮೆಂಟ್ಸ್ ಅಂತಂದರೆ ಕಟ್ಟಡಗಳು. ಓಕೆ, ಎಕ್ಸಾಂಪಲ್ ಕೊಡಬೇಕಂತಂದರೆ ಕುತುಬ್ ಮಿನಾರ್ ಆಯಿತು. ಓಕೆ, ಮೆಹರೂಲಿ ಪಿಲ್ಲರ್, ನೆಕ್ಸ್ಟ್ ತಾಜ್ ಮಹಲ್. ಓಕೆ, ದೀಸ್ ಕೈಂಡ್ ಆಫ್ ಮಾನ್ಯುಮೆಂಟ್ಸ್. ಓಕೆ, ಇವು ಕಟ್ಟಡಗಳ ಮೂಲಕನೂ ನಾವು ಹಿಸ್ಟ್ರಿನ ಫ್ರೇಮ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಸ್ಟಡಿ ಆಫ್ ಮಾನ್ಯುಮೆಂಟ್ಸಿಗೆ ಏನಂತ ಕರೀತಾರೆ ಅಂತಂದರೆ ಸ್ಟಡಿ ಆಫ್ ಮಾನ್ಯುಮೆಂಟ್ಸ್ ಈಸ್ ನೋನ್ ಆಸ್ ಐಕಾನೋಗ್ರಫಿ. ಓಕೆ, ಸ್ಟಡಿ ಆಫ್ ಮಾನ್ಯುಮೆಂಟ್ಸ್ ಈಸ್ ನೋನ್ ಆಸ್ ಐಕಾನೋಗ್ರಫಿ. ಸೊ ಮಾನ್ಯುಮೆಂಟ್ಸ್ ಆಗಿಂದ ಏನು ಬರ್ತದೆ ಅಂತಂದ್ರೆ ಆರ್ಕಿಯಾಲಜಿಕಲ್ ಸೋರ್ಸ್ನಾಗ ಎಕ್ಸ್ಕವೇಟೆಡ್ ಮಟೀರಿಯಲ್ಸ್, ಯಾವುದ್ಯಾವುದು ಮಟೀರಿಯಲ್ಸ್ ತೋಡಿ ತೆಗೆದಿರ್ತಾರಲ್ಲ ಆ ಮಟೀರಿಯಲ್ಸ್ ಏನಾದರೂ ಸಿಗ್ಬೋದು. ಇಟ್ ಮೇ ಬಿ ಟೂಲ್, ವೆಪನ್, ಫುಡ್ ಗ್ರೇನ್, ಆರ್ ಇಟ್ ಮೇ ಬಿ ಅ ಡ್ವೆಲ್ಲಿಂಗ್ ಅಂತಂದರೆ ಇರುವ ಸ್ಥಳ, ವಾಸಿಸುವ ಸ್ಥಳ. ಓಕೆ, ಸೊ ಅದನ್ನ ಇಟ್ಕೊಂಡು ಕೂಡ ಹಿಸ್ಟ್ರಿನ ಫ್ರೇಮ್ ಮಾಡ್ಬೋದು. ಓಕೆ, ಇದಿಷ್ಟು ಆರ್ಕಿಯಾಲಜಿಕಲ್ ಸೋರ್ಸ್ ಮೇಲೆ ಆಯಿತು. ಹಿಸ್ಟ್ರಿನ ಸ್ಟಡಿ ಮಾಡಬೇಕಂತಂದ್ರೆ, ಆನ್ಸೆಂಟ್ ಹಿಸ್ಟ್ರಿನ ಸ್ಟಡಿ ಮಾಡಬೇಕು ಅಂತಂತಂದರೆ ನಮಗೇನು 2 ಸೋರ್ಸಸ್ ಬೇಕು. ಫಸ್ಟ್ ಒನ್ ಆರ್ಕಿಯಾಲಜಿಕಲ್ ಸೋರ್ಸಸ್, ಸೆಕೆಂಡ್ ಒನ್ ಲಿಟರರಿ ಸೋರ್ಸ್. ಓಕೆ, ಆರ್ಕಿಯಾಲಜಿಕಲ್ ಸೋರ್ಸಸ್ ಮುಗೀತು, ಇದರಲ್ಲಿ ಏನೇನು ಬರ್ತಾವಂತ ಹೇಳಿದೆ. ಸೊ ಈಗ ನೆಕ್ಸ್ಟ್ ಲಿಟ್ರರಿ ಸೋರ್ಸ್. ನಾವು ಲಿಟ್ರರಿ ಸೋರ್ಸ್ನಲ್ಲಿ ಇಟ್ ಮೇ ಬಿ ಎ ರಿಲಿಜಿಯಸ್, ಇಟ್ ಮೇ ಬಿ ಎ ಸೆಕ್ಯುಲರ್, ಇಟ್ ಮೇ ಬಿ ಎನಿ ಫಾರಿನ್ ಅಕೌಂಟ್. ಓಕೆ, ರಿಲಿಜಿಯಸ್ ಲಿಟ್ರರಿ ಸೋರ್ಸ್ ಯಾವುದು ಅಂತಂತಂದರೆ ನಮ್ಮ ಹಿಂದೂಯಿಸಮ್ ಬುಕ್ ಆಗಿರ್ಬೋದು, ಅಥವಾ ಬುದ್ಧಿಸಮ್ ಬುಕ್, ಅಥವಾ ಜೈನಿಸಮ್ಸ್ ಬುಕ್. ಹಿಂದೂಯಿಸಮ್ ಬುಕ್ ಮೋಸ್ಟ್ಲಿ ಲಿಟ್ರರಿ ಸೋರ್ಸ್ ಟು ಸ್ಟಡಿ ಆನ್ಸೆಂಟ್ ಹಿಸ್ಟ್ರಿ ಯಾವುದಂತಂತಂದರೆ ಋಗ್ವೇದ. ದಿಸ್ ಈಸ್ ದ ಓಲ್ಡೆಸ್ಟ್ ಬುಕ್ ಆರ್ ಅರ್ಲಿಯೆಸ್ಟ್ ಬುಕ್ ಆಫ್ ಇಂಡಿಯಾ. ಯಾವಾಗ ಬರ್ದಾರಂತಂದರೆ 1500 BC.
ಓಕೆ, 1500 BCದಲ್ಲಿ ಬರೆದಿದ್ದೆ. ನೆಕ್ಸ್ಟು ಸೆಕ್ಯುಲರ್ ಅಂತ ಬಂದಾಗ ಫಸ್ಟ್ ಬುಕ್ ಯಾವುದಂತಂದರೆ 500 BCದಾಗ ಬರೆದಿದ್ದು. ಯಾರು ಬರೆದಿದ್ದು ಅಂತಂತಂದರೆ ಅಷ್ಟಾಧ್ಯಾಯಿ ಬೈ ಪಾಣಿನಿ ಬರೆದಂತಹ ಅಷ್ಟಾಧ್ಯಾಯಿ. ದಿಸ್ ಈಸ್ ದ ಓಲ್ಡೆಸ್ಟ್ ಸೆಕ್ಯುಲರ್ ಬುಕ್. ಓಕೆ, ಕನ್ಸಿಸ್ಟ್ ಆಫ್ ಗ್ರಾಮರ್. ಇದು ಸಂಸ್ಕೃತ್ ಬುಕ್. ಸೊ ಸಂಸ್ಕೃತ್ ಗ್ರಾಮರ್ ಇದೆ ಇದರಲ್ಲಿ. ಓಕೆ, ದಿಸ್ ಈಸ್ ದ ಓಲ್ಡೆಸ್ಟ್ ಸೆಕ್ಯುಲರ್ ಬುಕ್. ಯಾವುದು? ಅಷ್ಟಾಧ್ಯಾಯಿ ಬೈ ಪಾಣಿನಿ. ಸೊ ಫಾರಿನ್ ಅಕೌಂಟ್ಸ್ ಭಾಳಷ್ಟು ನಮ್ಮ ಇಂಡಿಯಾಕ್ಕೆ ಗ್ರೀಕ್ಸ್ ಬಂದರು, ಚೈನೀಸ್ ಬಂದರು, ಅರಬ್ಸ್ ಬಂದರು, ಯುರೋಪಿಯನ್ಸ್ ಬಂದರು. ಸೊ ಅವ್ರು ಬಂದಂಥ ಇದಕ್ಕೆ ಇನ್ನೊಂದು ಹೆಸರು ಏನಂತಂದರೆ ಟ್ರಾವೆಲ್ ಲಾಗ್ಸ್. ಓಕೆ, ಯಾರು ಟ್ರಾವೆಲರ್ಸ್ ಇರ್ತಾರಲ್ಲ ಅವ್ರು ಬಂದು ಬರೆದು ಹೋದಂಥ ಅವ್ರ ಟ್ರಾವೆಲ್ ಲಾಗ್ಸ್ ಅದನ್ನು ಸೋರ್ಸಾಗಿ ಯೂಸ್ ಮಾಡ್ಕೋಬೋದು. ಓಕೆ, ಸೊ ಎಕ್ಸಾಂಪಲ್ ಕೊಡಬೇಕಂದ್ರೆ ಗ್ರೀಕಿಂದ ಬಂದವನು ಯಾರು? ಮೆಗಾಸ್ಥೆನಿಸ್. ಯಾರು ಕೋರ್ಟಿಗೆ ಬಂದಿರ್ತಾರೆ ಅಂತಂತಂದರೆ ಚಂದ್ರಗುಪ್ತ ಮೌರ್ಯ. ಸೊ ಇದು ಇವನು ಯಾವುದು ಬುಕ್ ಬರೀತಾನಂತಂದರೆ ಇಂಡಿಕಾ. ಅದಕ್ಕೆ ಹೆಸರು ಏನಂತ ಕರೀತಾರೆ ಅಂತಂದರೆ ಮೆಗಾಸ್ಥೆನಿಸ್ ಇಂಡಿಕಾ. ಇದು ಯಾವ ಲ್ಯಾಂಗ್ವೇಜ್ದಾಗ ಐತೆ ಅಂತಂದರೆ ಗ್ರೀಕ್ ಲ್ಯಾಂಗ್ವೇಜ್ದಾಗ ಐತೆ. ಓಕೆ, ಇದು ಒಂದು ಗ್ರೀಕಿಗೆ ಎಕ್ಸಾಂಪಲ್ ಆಯಿತು. ಹಾಗೆ ಮತ್ತು ಲ್ಯಾಟಿನ್ ಬುಕ್ ಬರ್ತಾವೆ, ನೆಕ್ಸ್ಟ್ ಚೈನೀಸ್ದು ಮತ್ತು ಅರಬ್ಸು ಮತ್ತು ಯುರೋಪಿಯನ್ಸ್. ಸೊ ಮುಂದೆ ಹೆಂಗೆ ಬರ್ತಾವಲ್ಲ ಹಾಗೆ ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಆನ್ಸಿಯಂಟ್ ಹಿಸ್ಟ್ರಿ ನಾವು 8 ಏಜಸ್ ಆಗಿ ಡಿವೈಡ್ ಮಾಡ್ತೀವಿ. 8 ಏಜಸ್ ಆರ್ 8 ಚಾಪ್ಟರ್ಸ್ ಅಂತಲೂ ಅನ್ಕೋಬೋದು, ಡಿವೈಡ್ ಮಾಡ್ತೀವಿ. ಸೊ ಫಸ್ಟ್ ಚಾಪ್ಟರ್ನಲ್ಲಿ ಏನು ಕಲಿತೀವಿ ಅಂತಂದರೆ ಪ್ರೀ ಹಿಸ್ಟಾರಿಕ್ ಇಂಡಿಯಾ. ಇದನ್ನು ನೀವು ನೋಟ್ ಮಾಡ್ಕೋಬೋದು. ಇಂಡೆಕ್ಸ್ ಇದು ಪ್ರೀ ಹಿಸ್ಟಾರಿಕ್ ಇಂಡಿಯಾ. ಇದು ಯಾವಾಗ ಅಂತಂದರೆ ಅರ್ಲಿಯೆಸ್ಟ್ 2500 BC. 2500 BCಗಿಂತ ಮುಂಚೆ ಇರೋದು, ಅಥವಾ 2500 BC ಅರ್ಲಿಯರ್ ಏಜಸ್. ಓಕೆ, ನೆಕ್ಸ್ಟ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಇದಕ್ಕೆ ಹರಪ್ಪನ್ ಸಿವಿಲೈಸೇಷನ್ ಅಂತಲೂ ಕರೀತಾರೆ, ಅಥವಾ ಆಮೇಲೆ PGW ಅಂತಲೂ ಕರೀತಾರೆ. ನೆಕ್ಸ್ಟ್ ಇದನ್ನು ಎದ್ರೊಳಗೆ ಕನ್ಸಿಡರ್ ಮಾಡ್ತಾರೆ ಅಂತಂದರೆ ಪ್ರೋಟೋ ಹಿಸ್ಟ್ರಿ. ಸೊ ಇವೆಲ್ಲ ಹೆಸರು ಹೆಂಗೆ ಬಂದು ಅಂತ ಹೇಳ್ತೀನಿ. ಓಕೆ, ಇದು ಯಾವಾಗ ಅಂತಂದರೆ 2500 BC ಟು 1500 BC. ನೆಕ್ಸ್ಟ್ ವೇದಿಕ್ ಸಿವಿಲೈಸೇಷನ್. ಇದು ಯಾವಾಗ ಅಂತಂದರೆ 1500 BCಯಿಂದ 600 BCವರೆಗೂ. ನೆಕ್ಸ್ಟ್ ಪ್ರೀಮೌರೆನ್ಸ್. ಪ್ರೀಮೌರೆನ್ಸ್ 600 BCಯಿಂದ 300 BC. ಸೊ ಫಿಫ್ತ್ ಮೌರ್ಯನ್ ಏಜ್. ಮೌರ್ಯನ್ಸ್ ಬರ್ತಾರೆ. ಇವರು ಯಾವಾಗ ಅಂತಂದರೆ 300 BCಯಿಂದ 200 BC. ಓಕೆ, ನೆಕ್ಸ್ಟ್ ಮೌರ್ಯನ್ಸ್ ಆಗಿಂದ ಪೋಸ್ಟ್ ಮೌರ್ಯನ್ಸ್. ಪೋಸ್ಟ್ ಮೌರ್ಯನ್ಸ್ ಯಾವಾಗ ಬರ್ತಾರೆ ಅಂತಂದರೆ 200 BCಯಿಂದ 300 AD. ಸೆವೆಂತ್ ಗುಪ್ತನ್ಸ್ ಬರ್ತಾರೆ. ಗುಪ್ತನ್ ಏಜ್ ಇದು ಯಾವಾಗ ಅಂತಂದರೆ 300 AD ಇಂದ 550 AD. ಓಕೆ, ನೆಕ್ಸ್ಟ್ ಪೋಸ್ಟ್ ಗುಪ್ತನ್ಸ್ ಯಾವಾಗ ಬರ್ತಾರೆ ಅಂತಂದರೆ
300 550 AD-ಇಂದ 750 AD-ವರೆಗೂ. ಸೊ ಬೇಸಿಕಲಿ 8 ಏಜಸ್ 2500 BC-ಇಂದ 750 AD-ವರೆಗೂ ಏನಂತ ಕನ್ಸಿಡರ್ ಮಾಡ್ತೀವಿ, ಆ್ಯನ್ಸೆಂಟ್ ಹಿಸ್ಟ್ರಿ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ನೀವು ಇದನ್ನು ನೋಟ್ ಮಾಡ್ಕೋಬೋದು. ಇದು ಒಂದು ಇಂಡೆಕ್ಸ್ ಅಂತ ಹೆಲ್ಪ್ ಆಗುತ್ತೆ ನಿಮಗೆ. ಓಕೆ, 8 ಏಜಸ್: ಪ್ರಿಹಿಸ್ಟಾರಿಕ್ ಇಂಡಿಯಾ, ಇಂಡಸ್ ವ್ಯಾಲಿ ಸಿವಿಲೈಜೇಷನ್, ವೇದಿಕ್ ಸಿವಿಲೈಜೇಷನ್, ಪ್ರೀ-ಮೌರ್ಯನ್ಸ್, ಮೌರ್ಯನ್ ಏಜ್, ಪೋಸ್ಟ್ ಮೌರ್ಯನ್ಸ್, ಗುಪ್ತನ್ ಏಜ್, ಪೋಸ್ಟ್ ಗುಪ್ತನ್. ಓಕೆ, ಸೊ ಚಾಪ್ಟರ್ 1 ಪ್ರಿಹಿಸ್ಟಾರಿಕ್ ಇಂಡಿಯಾ. ಸೊ ಇದನ್ನು ನಾನು ಪೂರ್ತಿ ಹೇಳಲ್ಲ, ಜಸ್ಟ್ ಇಂಟ್ರೊಡಕ್ಷನ್ ಕೊಡ್ತೀನಿ, ಏನೇನು ಕರಿತೀವಿ ಏನೇನಿಲ್ಲ ಇದ್ರಾಗ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಪೂರ್ತಿ ಚಾಪ್ಟರ್ ಹೇಳ್ತೀನಿ. ಸೊ ಪ್ರಿಹಿಸ್ಟಾರಿಕ್ ಅಂತಂದರೆ 2500 BC, ಅರ್ಲಿಯೆಸ್ಟ್ 2500 BC-ನಲ್ಲಿ ಏನೇನು ಮಟೀರಿಯಲ್ಸ್ ಇದ್ವು, ಅದನ್ನು ಹೆಂಗೆ ಸ್ಟಡಿ ಮಾಡಿದ್ವಿ, ಹೆಂಗೆ ಹಿಸ್ಟ್ರಿನ ಫ್ರೇಮ್ ಮಾಡಿದ್ವಿ, ಅದರ ಬಗ್ಗೆ ಕಲಿಯೋದು. ಸೊ ಫಸ್ಟ್ ಪ್ರಿಹಿಸ್ಟಾರಿಕ್ ಇಂಡಿಯಾ ಏನೈತಲ್ಲ ಆವಾಗಿನ ಕಲ್ಚರ್ ಏನಿತ್ತು. ಸೊ ವಾಟ್ ಈಸ್ ಕಲ್ಚರ್? ಫಸ್ಟ್ ಯು ಹ್ಯಾವ್ ಟು ನೋ ವಾಟ್ ಈಸ್ ಕಲ್ಚರ್. ಕಲ್ಚರ್ ಅಂತಂದರೆ ಏನು? ಕಲ್ಚರ್ ಈಸ್ ನಥಿಂಗ್ ಬಟ್ ದ ವೇ ಆಫ್ ಲೈಫ್. The way of life or living pattern. The way of life or living pattern is called as culture. Okay, so culture the advanced way of life is known as civilization. Civilization is nothing but advanced ವೇ ಆಫ್ ಲೈಫ್. ಸೊ ಅದಕ್ಕೆ ನಾವು ಇದನ್ನು ಪ್ರಿಹಿಸ್ಟಾರಿಕ್ ಇಂಡಿಯನ್ ಕಲ್ಚರ್. ನೆಕ್ಸ್ಟ್ ಬರುವಂಥದ್ದು ಯಾವುದು? ಹರಪ್ಪನ್ ಸಿವಿಲೈಜೇಷನ್. ಸೊ ಸಿವಿಲೈಜೇಷನ್ ಅಂತ ಕರೆದ್ವಿ ನಾವು. ಅದಕ್ಕೆ ಏನಕ್ಕೆ ಕರೆದ್ವಿ, ಏನೇನು ಕ್ಯಾರೆಕ್ಟರ್ಸ್ ಇದ್ದು ಸಿವಿಲೈಜೇಷನ್ ಅಂತ ಕರೀಲಿಕ್ಕೆ. ಸೊ ಸಿವಿಲೈಸ್ಡ್ ಸಿಟಿ ಅಂತಂದು ಏನಕ್ಕೆ ಕರಿಬೇಕು ನಾವು, ಏನೇನು ಕ್ಯಾರೆಕ್ಟರ್ಸ್ ಅದು ಹೊಂದಿರುತ್ತೆ ಅದನ್ನು ನೋಡೋಣ. civilized city or a town, you can say. Civilization is nothing but a advanced way of life. Okay, ಏನೇನು ಕ್ಯಾರೆಕ್ಟರ್ಸ್ ಇರಬೇಕು, ಒಂದು ಸಿಟಿ ಸಿವಿಲೈಸ್ಡ್ ಇದೆ ಅಂತಂದು ಹೇಳ್ಪಡ್ಬೇಕಂತಂದರೆ ಅದರಲ್ಲಿ ಏನೇನು ಕ್ಯಾರೆಕ್ಟರ್ಸ್ ಇರಬೇಕು. ಸೊ ಫಸ್ಟ್ ಒನ್ ಅರ್ಬನ್ ಇರಬೇಕು ಅಂತಂದರೆ ನಗರ. ಅರ್ಬನ್ ಅಂತಂದರೆ ನಗರ ಶೈಲಿ ಇರಬೇಕು. ಓಕೆ, ನೆಕ್ಸ್ಟ್ ಸ್ಕ್ರಿಪ್ಟ್ ಇರಬೇಕು. ಸ್ಕ್ರಿಪ್ಟ್ ಅಂತಂದರೆ ಲಿಪಿ. ನೆಕ್ಸ್ಟ್ ಟೆಕ್ನಾಲಜಿ ಇರಬೇಕು, ಅಂದರೆ ತಂತ್ರಜ್ಞಾನ. ನೆಕ್ಸ್ಟ್ ಪ್ರಾಸ್ಪೆರಿಟಿ ಅಂದ್ರೇನು? ಸಮೃದ್ಧಿ. ಓಕೆ, ಒಂದು ಸಿಟಿ ಸಿವಿಲೈಸ್ಡ್ ಅಂತ ಹೇಳ್ಪಡ್ಬೇಕಂತಂದರೆ ಅದರಲ್ಲಿ ಏನೇನು ಕ್ಯಾರೆಕ್ಟರ್ಸ್ ಇರಬೇಕಂತಾರೆ? ಫಸ್ಟ್ ಅರ್ಬನೈಸ್ಡ್ ಇರಬೇಕು, ಅಂದರೆ ಹ್ಯೂಮನ್ ಸೆಟಲ್ಮೆಂಟ್ಸ್ ವೆಲ್ ಡೆವಲಪ್ಡ್ ಆಗಿರಬೇಕು. ಓಕೆ, ಹ್ಯೂಮನ್ ಸೆಟಲ್ಮೆಂಟ್ಸ್. ಮತ್ತು ಅಲ್ಲಿ ಒಂದು ಸ್ಕ್ರಿಪ್ಟ್ ಇರಬೇಕು, ಅಂದರೆ ಲಿಪಿ. ಸೊ ಜನ ಒಬ್ರಿಗೊಬ್ರು ಇಂಟ್ರ್ಯಾಕ್ಟ್ ಮಾಡಲಿಕ್ಕೆ ಲ್ಯಾಂಗ್ವೇಜ್ನೂ ಇರಬೇಕು, ಕಮ್ಯುನಿಕೇಷನ್ ಇರಬೇಕು. ಬಟ್ ಅಲಾಂಗ್ ವಿತ್ ದ್ಯಾಟ್ ಸ್ಕ್ರಿಪ್ಟ್ ಇದ್ದರೆ ಮೋರ್ ಸಿವಿಲೈಸ್ಡ್ ಅಂತ ಹೇಳ್ಬೋದು. ಓಕೆ, ಅದರ ಜೊತೆಗೆ ಟೆಕ್ನಾಲಜಿ ಇರಬೇಕು. ಓಕೆ, ಟೆಕ್ನಾಲಜಿ ಇನ್ ಟರ್ಮ್ಸ್ ಹೆಂಗಂತಂದರೆ ಮೊದಲಿನ ಜನ ಎಲ್ಲ ಮೈಗ್ರೇಟ್ ಆಗಬೇಕಂತಂದ್ರೆ, ಟ್ರಾನ್ಸ್ಫರ್ ಆಗಬೇಕಂದ್ರೆ ಒಂದು ಪ್ಲೇಸ್ ಟು ಅನದರ್ ಪ್ಲೇಸ್ ಬೈ ಹ್ಯಾಂಡ್, ಅಂದರೆ ತಾವೇ ಎತ್ಕೊಂಡು ಹೋಗ್ತಿದ್ರು. ಸೊ ಟೆಕ್ನಾಲಜಿ ಬಂದಮೇಲೆ, ಅಂದರೆ ಇಂಪ್ರೊವೈಸ್ಡ್ ಆದಮೇಲೆ ಬುಲ್ಲಕ್ ಕಾರ್ಟ್ಸ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಓಕೆ, ಬುಲ್ಲಕ್ ಕಾರ್ಟ್ಸ್, ಅದ್ರ ಮೇಲೆ ಲಗೇಜ್ ತೊಗೊಂಡು ಹೋಗೋದು, ಅದಕ್ಕೆ ಯೂಸ್ ಮಾಡ್ತಿದ್ರು. ಓಕೆ, ಇಟ್ ಈಸ್ ಅ ಕೈಂಡ್ ಆಫ್ ಇಂಪ್ರೂವ್ಡ್ ಟೆಕ್ನಾಲಜಿ. ಓಕೆ, ನೆಕ್ಸ್ಟ್ ಪ್ರಾಸ್ಪೆರಿಟಿ, ಸಮೃದ್ಧಿ ಇರಬೇಕು. ಓಕೆ, ಅಲ್ಲಿ ಜನ ಮತ್ತು ಅವ್ರ ಬಿಹೇವಿಯರ್ಸ್, ಅವ್ರ ಕಲ್ಚರ್ ಅದು ಇಂಪ್ರೊವೈಸ್ ಆಗ್ತಿರ್ಬೇಕು. ಸೊ ಆಮೇಲೆ ಅಲ್ಲಿ ಇನ್ಕಮ್, ಆ ಸಿಟಿದು ಇನ್ಕಮ್
ಅದೆಲ್ಲನೂ ಪ್ರಾಸ್ಪರಸ್ ಇರಬೇಕು. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಸಿವಿಲೈಸ್ಡ್ ಸಿಟಿ ಆರ್ ಟೌನ್. ಓಕೆ, ದ್ಯಾಟ್ ಈಸ್ ಅಡ್ವಾನ್ಸ್ಡ್ ವೇ ಆಫ್ ಲೈಫ್. ಓಕೆ, ನೆಕ್ಸ್ಟ್ ಈ ಚಾಪ್ಟರ್ದಲ್ಲಿ ಏನೇನು ಕಲಿತೀವಿ ಅಂದರೆ ಪ್ರೀ ಹಿಸ್ಟಾರಿಕ್ ಇಂಡಿಯಾದಲ್ಲಿ. ನೆಕ್ಸ್ಟ್ ಅವಾಗಿನ ಜನ ಹೆಂಗಿದ್ರು, ಅವ್ರದ್ದು ಎಕಾನಮಿ ಹೆಂಗಿತ್ತು, ಅವ್ರದ್ದು ಮೋಡ್ ಆಫ್ ಎಕ್ಸ್ಚೇಂಜ್ ಹೆಂಗಾಗ್ತಿತ್ತು, ನೆಕ್ಸ್ಟ್ ಅಗ್ರಿಕಲ್ಚರ್ ಇತ್ತ ಅಥವಾ ಫುಡ್ ಗ್ಯಾದರರ್ಸ್ ಇದ್ರೆ ಅವ್ರದ್ದು ಮೇನ್ ಪ್ರೊಫೆಷನ್ ಏನಿತ್ತು. ಸೊ ಅದನ್ನೆಲ್ಲ ಕಲ್ಕೊತ ಹೋಗ್ತೀವಿ. ಓಕೆ, ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಾಗ ಡೀಟೇಲ್ಡ್ ಡಿಸ್ಕಷನ್ ಮಾಡೋಣ. ಸೊ ಅಂಟಿಲ್ ದೆನ್ ಸ್ಟೇ ಸೇಫ್, ಸ್ಟೇ ಹೆಲ್ದಿ, ಟೇಕ್ ಕೇರ್.